ಮತ್ತೊಮ್ಮೆ ಕ್ಯಾನ್ಸರ್ ಕೊನೆಗಾಣಿಸಿ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಭಾಸ್ಕರ್ ಅವರಿದ್ದಾರೆ. ಡಾಕ್ಟರ್, ಈಗ ನೀವೇ ಹೇಳಿದ್ರಿ ಕ್ಯಾನ್ಸರ್ ಅನ್ನುವಂಥದ್ದು ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚೋದು ತುಂಬಾನೇ ಕಷ್ಟ. ಆದರೆ ಒಂದು ಸರ್ತಿ ಕ್ಯಾನ್ಸರ್ ಬಂದಾಗ ಯಾವ ರೀತಿಯ ಚಿಕಿತ್ಸೆ, ಯಾವ ರೀತಿಯ ವೇರಿಯಸ್ ಟ್ರೀಟ್ಮೆಂಟ್ಸ್ ಇದೆ, ಅಂದರೆ ಆ ರೋಗಿಯ ವಯಸ್ಸಾಗಿರ್ಬೋದು, ಯಾವ ಪಾರ್ಟಲ್ಲಿ ಕ್ಯಾನ್ಸರ್ ಹರಡಿದೆ ಅನ್ನೋಂಥದ್ದಾಗಿರ್ಬೋದು, ಜೊತೆಗೆ ಹೆಲ್ತ್ ಸ್ಟೇಟಸ್, ಬೇರೆ ಯಾವುದೇ ರೋಗಗಳು ಇರೋದಾಗಿರ್ಬೋದು. ಸೊ ಏನೆಲ್ಲ ಗಮನಿಸಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ? ಬೇಸಿಕ್ ಫೌಂಡೇಶನ್ ಫಾರ್ ಡಯಾಗ್ನೋಸಿಸ್ ಅಂದರೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಬೇಕಾದ್ರೆ ಹೋಲ್ ಟ್ರೀಟ್ಮೆಂಟ್ ಡಿಪೆಂಡ್ ಆನ್ ಡಯಾಗ್ನೋಸಿಸ್. ಸೊ ಯಾಕಂದ್ರೆ ತಪ್ಪು ಟ್ರೀಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ ಪೇಷಂಟ್ಸ್ಗೆ, ಅದು ಖಚಿತ ಮಾಡಲೇಬೇಕು. ಯಾಕಂದ್ರೆ ಕ್ಯಾನ್ಸರ್ ಕೊಡೋ ಟ್ರೀಟ್ಮೆಂಟ್ ತುಂಬಾ ಮಾರ್ಬಿಡ್ ಆಗಿರ್ತದೆ. ಇವಾಗ ಸ್ವಲ್ಪ ಕ್ಯಾನ್ಸರ್ ಇಲ್ಲೆಲ್ಲೋ ಬಂತು ಅಂದ್ರೆ ಸುಮ್ಮನೆ ದೌಡನೆ ತೆಗೆದ್ಬಿಡ್ತಾರೆ, ಯಾಕಂದ್ರೆ ಸುತ್ತಮುತ್ತ ಸ್ವಲ್ಪ ಮೈಕ್ರೋಸ್ಕೋಪಿಕ್ ಡಿಸೀಸ್ ಇರುತ್ತೆ. ಸೊ ದಟ್ ಈಸ್ ವೈ ದ ಬೇಸಿಕ್ ಫೌಂಡೇಶನ್ ಬಿ ಪೆಥಾಲಜಿ, ಹಿಸ್ಟೋಪೆಥಾಲಜಿ. ಆ ಕ್ಯಾನ್ಸರ್ ಇಂದ ಒಂದು ಮಾಂಸತುಂಡು ತೆಗೆದುಬಿಟ್ಟು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಖಚಿತಪಡಿಸಬೇಕು. ಸೊ ದಟ್ ಈಸ್ ದ ಮೇನ್ ಥಿಂಗ್. ಸೊ ಎನಿ ಸೈಟ್ ಎಲ್ಲಿಯಾದ್ರೂ ಇದ್ರೆ ಅದು ತಗೊಂಡೇ ಮುಂದೆ ಹೋಗೋದು. ಅದಾದ್ಮೇಲೆ ನೆಕ್ಸ್ಟ್ ಈಸ್ ಇಮೇಜಿಂಗ್ ಮಾಡಾಲಿಟಿ. ಸೊ ಇಮೇಜಿಂಗ್ ಯಾಕೆ ಮಾಡ್ತೇವೆ ಅಂದ್ರೆ ಆ ಕ್ಯಾನ್ಸರ್ ಅಲ್ಲೇ ಇದೆಯಾ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಎಷ್ಟು ದೂರ ಸ್ಪ್ರೆಡ್ ಆಗಿದೆ. ಸೊ ಫಾರ್ ದಟ್ ವಿ ರಿಕ್ವೈರ್ ಟು ಡೂ ಇಮೇಜಿಂಗ್ ಸ್ಟಡೀಸ್. ಫಾರ್ ಇನ್ಸ್ಟೆನ್ಸ್ ಸಿಟಿ ಸ್ಕ್ಯಾನ್ ಆಗ್ಬೋದು, MRI ಸ್ಕ್ಯಾನ್ ಆಗ್ಬೋದು, ಅಥವಾ ರೀಸೆಂಟ್ ಆಗಿ ಪೆಟ್ ಸಿಟಿ ಅಂತೀವಿ. ಸೊ ಈ ಸ್ಕ್ಯಾನ್ಸ್ ಮಾಡೋ ಮೂಲಕ ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಹೇಗೆ ಸ್ಪ್ರೆಡ್ ಆಗಿದೆ ಅಂತ. ಸೊ ದೀಸ್ ಆರ್ ದ ಮೇನ್. ರುಟೀನ್ಲಿ ಬೇರೆವೆಲ್ಲ ರುಟೀನ್ ಬ್ಲಡ್ ಎಕ್ಸಾಮಿನೇಷನ್ಸ್. ಸೊ ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು ಫಾರ್ ಟೇಕಿಂಗ್ ರೇಡಿಯೇಷನ್. ಸೊ ವೇರ್ ಅದರ್ ಪ್ಯಾರಾಮೀಟರ್ಸ್ ಹ್ಯಾವ್ ಟು ಬಿ ಸೀನ್, ವೆದರ್ ಹೇಗಿದೆ, ಇನ್ಫೆಕ್ಷನ್ ಏನಾದರೂ ಇದೆಯಾ, ಸೆಕೆಂಡ್ರಿ ಇನ್ಫೆಕ್ಷನ್ ಇದೆಯಾ ಪೇಷಂಟ್ ಅಲ್ಲಿ, ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ. ಬೇರೆ ಕಡೆ ಸ್ಪ್ರೆಡ್ ಆಗಿದ್ದಕ್ಕೆ ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ಇವಾಗ ಅಲ್ಲಿಂದ ದವಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳಿ, ಅದೇನಾದ್ರು ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ, ಸೊ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಚೆಸ್ಟ್ ಎಕ್ಸ್ರೇ ತಗೋಬೇಕಾಗುತ್ತೆ. ಸೊ ಈ ತರ ಲೋಕಲ್ ಆಗಿ ಇದು ಕ್ಯಾನ್ಸರ್ ಅಲ್ಲೇ ತಾಣವಾಗಿದೆಯಾ ಅಥವಾ ಬೇರೆ ಕಡೆ ಹರಡಿದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಒಂದು ಬಾರಿ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದ ನಂತರ ಇದು ಬೇರೆ ಕಡೆ ಹರಡದಂತೆ ತಡೆಯೋದಕ್ಕೆ ಸಾಧ್ಯನಾ? ಹಾಗಾದ್ರೆ ತಡೆಯೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಯಾಕಂದ್ರೆ ಒನ್ಸ್ ಪೇಷಂಟ್ ನಮ್ಮ ಹತ್ರ ಬಂದ ಮೇಲೆ ಅವನಿಗೆ ಆಲ್ರೆಡಿ ಕ್ಯಾನ್ಸರ್ ಲೋಕಲ್ ಇರುತ್ತೆ ಅಥವಾ ಸ್ಪ್ರೆಡ್ ಆಗ್ಬಿಟ್ಟಿರ್ತದೆ. ಸೊ ಈ ಲೋಕಲ್ನ ಸ್ಪ್ರೆಡ್ ಆಗದಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಎನಿವೇ ಆ ಲೋಕಲ್ ಆಗಿರೋ ಕ್ಯಾನ್ಸರ್ಗೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಬೇಕು. ಇನಿಷಿಯೇಟ್ ಮಾಡಿ ಎಷ್ಟಾಗುತ್ತೆ ಎಷ್ಟು ಕ್ಯಾನ್ಸರ್ನ ತೆಗೆದುಬಿಟ್ಟು ಅದಕ್ಕೆ ಹೇಗೆಲ್ಲ ಅದನ್ನ ಮತ್ತೆ ಬರ್ದಲೆ ಹಾಗೆ ನೋಡ್ಕೋಬೇಕು. ದೋ ಇಫ್ ಇಟ್ ಇಸ್ ಸ್ಪ್ರೆಡ್ ಮೈಕ್ರೋಸ್ಕೋಪಿಕ್ ಡಿಸೀಸ್, ಕೆಲವು ಟೈಮ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಅದು ಚಿಗುರದಾಗಲೇ ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೀಮೋಥೆರಪಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಈ ತರ ವಿಧವಾದ್ರಲ್ಲಿ ನಾವು ವಿ ಕ್ಯಾನ್ ಕಂಟೈನ್ ದ ಡಿಸೀಸ್, ಎಷ್ಟರ ಮಟ್ಟಿಗೆ ಅದನ್ನ ತಡೆಗಟ್ಬಿಟ್ಟು ನೋಡ್ಕೋಬೇಕು. ಇನ್ನು ಸಾಮಾನ್ಯವಾಗಿ ಕ್ಯಾನ್ಸರ್ಗೆ ನೀಡುವಂತಹ ಟ್ರೀಟ್ಮೆಂಟ್ಗಳೇನಿದೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅಡ್ಡ ಪರಿಣಾಮಗಳು ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಹೌದು. ಸೊ ನಾನು ಆವಾಗಲೇ ಹೇಳಿದಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಆರ್ ವೆರಿ ವೆರಿ ಮಾರ್ಬಿಡ್. ನೀವು ಕ್ಯಾನ್ಸರ್ ಅಲ್ದಲ್ಲೇ ಬೇರೆ ಕಾಯಿಲೆ ತಗೊಂಡ್ರೆ, ಫಾರ್ ಇನ್ಸ್ಟೆನ್ಸ್ ಅಪೆಂಡಿಸೈಟಿಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅವ್ರು ಜಸ್ಟ್ ಅಪೆಂಡಿಕ್ಸ್ ಮಾತ್ರ ತೆಗಿತಾರೆ. ಬಟ್ ಇಲ್ಲಿ ಕರಳು ಕ್ಯಾನ್ಸರ್ ಬಂತು ಅಂದ್ರೆ, ಕೋಲನ್ ಕ್ಯಾನ್ಸರ್ ಏನೋ ಬಂತು ಅಂತ ತಿಳ್ಕೊಳ್ಳಿ, ಅರ್ಧ ಕರಳು ತೆಗೆದು ಬಿಡ್ತಾರೆ. ಸೊ ಅಷ್ಟು ಪ್ರಬಲವಾದ ಟ್ರೀಟ್ಮೆಂಟ್. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಯೂಶಲಿ ಅದನ್ನ ಗ್ಯಾರಂಟಿ ಪಡಿಸ್ಕೊಂಡು ಈ ತರ ಕ್ಯಾನ್ಸರ್ ಇದೆಯಾ ಇಲ್ವೋ ಅಂತ ಟ್ರೀಟ್ಮೆಂಟ್ ಮುಂದೆ ಬರ್ತೀವಿ. ಸೊ ವೇರಿಯಸ್ ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಲೈಕ್ ಸರ್ಜರಿ, ಶಸ್ತ್ರಚಿಕಿತ್ಸೆ, ರೇಡಿಯೇಷನ್ ಥೆರಪಿ, ಕ್ಷಕಿರಣ ಚಿಕಿತ್ಸೆ ಅಂಡ್ ಕೀಮೋಥೆರಪಿ, ಡ್ರಗ್ಸ್ ಇಂಟ್ರೊಡ್ಯೂಸ್ ಮಾಡೋದು ಬ್ಲಡ್ ಸ್ಟ್ರೀಮ್ ಅಲ್ಲಿ. ನೋವಿಲ್ಲದ ಚಿಕಿತ್ಸೆ ಯಾವ್ದು ಬೆಟರ್ ಅಂತ ಹೇಳ್ತಾರೆ? ಅಂದ್ರೆ ಎಲ್ಲಾ ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ನೋವು ಕೊಡುತ್ತೆ. ಬಟ್ ಅಫ್ಕೋರ್ಸ್ ಸರ್ಜರಿ ಟೆಂಪ್ರರಿ ಆಗಿ ಅನೆಸ್ಥೀಶಿಯಾ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಮೀನ್ ಆ ಭಾಗ ತೆಗಿತಾರೆ. ದೌಡೆಲಿದ್ರೆ ದೌಡೆ ಸ್ವಲ್ಪ ಪೂರ್ತಿ ಎಕ್ಸಸೈಸ್ ಮಾಡ್ತಾರೆ, ಅಥವಾ ಏನಾದ್ರು ಸ್ವಲ್ಪ ಆಂಪಿಟೇಷನ್ ಮಾಡ್ಬೇಕಾದ್ರೆ ಆಂಪಿಟೇಷನ್ ಮಾಡ್ತಾರೆ. ಲೊಬೆಕ್ಟಮಿ ಏನಾದ್ರು ಲಂಗ್ ಏನಾದ್ರು ಇದ್ರೆ ಲೊಬೆಕ್ಟಮಿ ಮಾಡ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಬ್ರೆಸ್ಟ್ ಕನ್ಸರ್ವ್ ಮಾಡಿಕೊಂಡು ಟ್ರೀಟ್ಮೆಂಟ್ ಆ ರೋಗ ಮಾತ್ರ ತೆಗಿಬಹುದು. ಹಾಗೆ ಬೇರೆ ಬೇರೆ ವಿಧಾನವಿದೆ. ಬಟ್ ದೇರ್ ಆಲ್ ಅನೆಸ್ಥೀಶಿಯನ್ ಅಲ್ಲಿ ಮಾಡೋದುಂಟು. ಸೊ ಲೇಟರ್ ಪೋಸ್ಟ್ ಆಪ್ ಎನಿವೇ ಹೇಗೆ ನೋವು ಬರುತ್ತೋ ಹಾಗೆ ನೋವು ಬಂದೇ ಬರುತ್ತೆ. ಅದಕ್ಕೆ ಅನಾಲ್ಜೆಸಿಕ್ಸ್ ಇದಾವೆ. ಬಟ್ ಅಫ್ಕೋರ್ಸ್ ಕೀಮೋಥೆರಪಿ ಲಿಟಲ್ ಬಿಟ್ ಮಾರ್ಬಿಡ್ ಆಗಿರುತ್ತೆ. ಅಂದ್ರೆ ಸಿಸ್ಟಮ್ಗೆ ಹೋಗೋದ್ರಿಂದ ವೇರಿಯಸ್ ಅವ್ರಿಗೆ ವಾಮಿಟಿಂಗ್ ಆಗ್ಬೋದು, ಕೂದಲುದ್ರೋ ಚಾನ್ಸಸ್ ಬರ್ಬೋದು, ಬೋನ್ ಮ್ಯಾರೋ ಸಪ್ರೆಷನ್ ಬರುತ್ತೆ. ಯಾಕಂದ್ರೆ ಬೋನ್ ಮ್ಯಾರೋ ಇರುತ್ತಲ್ಲ, ಅದು ರಕ್ತ ಕಣಗಳನ್ನ ಸೃಷ್ಟಿ ಮಾಡುತ್ತೆ. ಸೊ ಅದನ್ನ ತಡೆಗಟ್ಟಬಹುದು ಈ ಕೀಮೋಥೆರಪಿ ಏಜೆಂಟ್ಸ್. ಸೊ ಅದರಿಂದ ಅವ್ರಿಗೆ ಇನ್ಫೆಕ್ಷನ್ ಜಾಸ್ತಿ ಬರೋ ಚಾನ್ಸ್ ಇರ್ಬೋದು. ಸೊ ರೇಡಿಯೇಷನ್ ಅಫ್ಕೋರ್ಸ್ ಆ ಲೋಕಲ್ ಪಾರ್ಟ್ ಕೊಡೋದ್ರಿಂದ
ಸ್ಕಿನ್ ಮೂಲಕನೇ ಪಾಸ್ ಆಗ್ಬೇಕು. ಇವಾಗ ದವಡೆಯಲ್ಲಿ ಬೇರೆ ಕಡೆ ಎಲ್ಲೆಲ್ಲೋ ಇದೆ ಅಂದ್ರೆ ಅದು ಸ್ಕಿನ್ ಮೂಲಕನೇ ರೇಡಿಯೇಷನ್ ಹೋಗಿ ತಟ್ಟಬೇಕಾಗುತ್ತೆ. ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇದೆ ಅಂದ್ರೆ ಥ್ರೂ ಸ್ಕಿನ್ ಮೂಲಕನೇ ಹೋಗಬೇಕು. ಸೊ ಆ ಪಾತಲ್ಲಿ ಏನೇನು ಬರುತ್ತೋ ಅದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೇ ಕ್ಯಾನ್ ಬಿ ಕಂಟೈನ್ಡ್. ಐ ಮೀನ್ ಡ್ರಗ್ಸ್ ಇದಾವೆ ಅದಕ್ಕೆ ಟು ಟೇಕ್ ಕೇರ್ ಆಫ್ ಸಚ್ ಸೈಡ್ ಎಫೆಕ್ಟ್ಸ್ ಆಫ್ ಕ್ಯಾನ್ಸರ್ ಥೆರಪಿ ಇದಾವೆ. ಸೊ ಜಾಸ್ತಿ ಭಯ ಪಡುವಂತಿಲ್ಲ. ಇವಾಗೆಲ್ಲ ತುಂಬಾ ಈಗ ಅಂದ್ರೆ ಜನರಿಗೆ ಹೇಗೆ ಅಂದ್ರೆ ಯಾವುದೇ ಕ್ಯಾನ್ಸರ್ ಅಂದ ತಕ್ಷಣ ಮೊದಲು ಭಯ ಪಡ್ತಾರೆ. ನಿಜವಾಗ್ಲೂ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಭಯ ಇದೆ ಅವರಲ್ಲಿ. ಸೊ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ, ಸೂಕ್ತ ಚಿಕಿತ್ಸೆ? ಅಫ್ಕೋರ್ಸ್ ಅಡ್ವಾನ್ಸ್ ಕ್ಯಾನ್ಸರ್ ಸ್ವಲ್ಪ ಕಷ್ಟನೇ. ಇದುವರೆಗೂ ಕ್ಯೂರ್ ಮಾಡೋಷ್ಟು ಅಷ್ಟು ಕ್ಯಾನ್ಸರ್ಸ್ ನಮಗೆ ತಿಳಿದು ಬಂದಿಲ್ಲ. ಕ್ಯೂರ್ ಮಾಡೋ ಅಷ್ಟು ಅಡ್ವಾನ್ಸ್ ಸ್ಟೇಜಸ್ ಬಂದಾಗ, ಅರ್ಲಿ ಸ್ಟೇಜಸ್ ಬಂದ್ರೆ, ಅರ್ಲಿ ಸ್ಟೇಜಸ್ ಅಥವಾ ಮಧ್ಯಭಾಗ ಕ್ಯಾನ್ಸರ್ಸ್ ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಚೆನ್ನಾಗಿದಾವೆ. ಇವಾಗೆಲ್ಲ ಪ್ರೆಸೈಸ್ ಟ್ರೀಟ್ಮೆಂಟ್ಸ್ ರೇಡಿಯೇಷನ್ ಮೂಲಕ ಕೊಡಬಹುದು. ಸೊ ಕಂಟೈನ್ ಮಾಡಬಹುದು ಡಿಸೀಸ್ನ. ಒಳ್ಳೊಳ್ಳೆ ಕೀಮೋಥೆರಪಿ ಏಜೆಂಟ್ಸ್ ಬಂದಿದ್ದಾವೆ. ಈ ಸೈಡ್ ಎಫೆಕ್ಟ್ಸ್ ನ ಹೇಗೆ ಟ್ಯಾಕಲ್ ಮಾಡುವಂತ ಮೆಡಿಕೇಶನ್ಸ್ ಬಂದಿದ್ದಾವೆ. ಸೊ ಆಮೇಲೆ ಸರ್ಜರಿನೂ ಅಷ್ಟೇ ಮುಂಚೆ ತರ ತುಂಬಾ ರಾಡಿಕಲ್ ಸರ್ಜರೀಸ್ ಏನಿಲ್ಲ. ಈಗ ಕನ್ಸರ್ವೇಟಿವ್ ಆಗಿ ಸರ್ಜರೀಸ್ ಮಾಡಬಹುದು. ಯಾಕಂದ್ರೆ ಮಾಡಿಬಿಟ್ಟು ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಕೊಡ್ಬೋದು. ಸ್ವಲ್ಪ ಕ್ಯಾನ್ಸರ್ ತೆಗೆದುಬಿಟ್ಟು ಇದು ಸರ್ಜರಿಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾನ್ಸರ್ ತೆಗೆದುಬಿಟ್ಟು ಮತ್ತೆ ಮೈಕ್ರೋಸ್ಕೋಪಿಕ್ ಡಿಸೀಸ್ ಏನಾದರೂ ಇದ್ರೆ ಅದನ್ನ ಹಾಗೆ ರೇಡಿಯೇಷನ್ ಅಥವಾ ಕೀಮೋಥೆರಪಿ ಮೂಲಕ ಅದನ್ನ ಟ್ಯಾಕಲ್ ಮಾಡೋ ಥರ ನಾವು ಇವಾಗ ಬೇಕಾದಷ್ಟು ವಿಧವಾದ ಟ್ರೀಟ್ಮೆಂಟ್ಸ್ ಇದಾವೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಕ್ಯಾನ್ಸರ್ ಬಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಸಾವು ಖಚಿತ ಅಂತ ಅನ್ಕೋಬೇಕಾಗಿಲ್ಲ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಕರೆ ಮಾಡ್ಬೋದು. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.